ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಈಗಾಗಲೇ ಕಮಲಾಬಾಯಿ ಅಂತ ಗೊತ್ತಾಗಿದೆ. ಎಲ್ಲರಿಗೂ ಕರ್ನಾಟಕ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಿದ್ದೀರಿ? ಇವತ್ತು ಶ್ರೀರಾಮನವಮಿ ಹಬ್ಬ ಅಲ್ವಾ, ದೇವಸ್ಥಾನಕ್ಕೆ ಹೋಗಬೇಕು. ಮತ್ತು ಇಲ್ಲಿ ವೈಟ್ಫೀಲ್ಡ್ ಅಬ್ದೂರ್ ಹತ್ರ ಜಾತ್ರೆ ನಡೆಯುತ್ತೆ. ವರ್ಷಕ್ಕೊಂದ್ಸರಿ ಶ್ರೀರಾಮನವಮಿ ಹಬ್ಬದ ದಿನ ಜಾತ್ರೆ ಮಾಡ್ತಾರೆ. ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಅದು ಯಾವ ರೀತಿ ಮಾಡ್ತಾರೆ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತೊಮ್ಮೆ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನೇಲೂ ಪಾನಕ, ಕೋಸಂಬರಿ, ಮಜ್ಜಿಗೆ ಎಲ್ಲ ಮಾಡಿ ದೇವ್ರ ಹತ್ರ ನೈವೇದ್ಯಕ್ಕೆ ಇಟ್ಟಿದ್ದೀರಿ. ಬನ್ನಿ ನೋಡಿ, ಈ ರೀತಿ ನಾವು ಪೂಜೆ ಮಾಡಿದ್ದೀರಿ. ಸ್ವಲ್ಪ ಜಾಗ ಇಲ್ಲ, ಆದ್ದರಿಂದ ಮೇಲೆ ಗ್ಲಾಸಲ್ಲಿ ಇಟ್ಬಿಟ್ಟಿದ್ದೀರಿ. ಪಾನಕ, ಮಜ್ಜಿಗೆ ಎಲ್ಲ, ಕೋಸಂಬರಿ ಎಲ್ಲ ಮೇಲೇ ಇಟ್ಟಿದ್ದೀರಿ. ಇದೇನಪ್ಪ ಅಂತ ನೋಡ್ತಾ ಇದ್ದೀರಾ? ಇದೇನಂದರೆ, ಇದು ಪ್ರಾಡಕ್ಟ್ ತುಂಬ ಚೆನ್ನಾಗಿತ್ತು. ಮೀಶೋದಲ್ಲಿ ನಾನು ತರಿಸಿರೋದು. ಬಳೆಗಳು ಎಲ್ಲಂದರೆ ಅಲ್ಲಿ ಇಡ್ತಾ ಇದ್ದೆ, ಪ್ಲೇಸ್ ಇರಲಿಲ್ಲ. ಆದ್ದರಿಂದ ಈ ಬಾಕ್ಸಲ್ಲಿ ಎತ್ತಿಡೋಣ ಅಂತ. ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ನಾನು ಬೇಕಂದ್ರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಕಡಿಮೆ ಪ್ರೈಸ್ ಕೂಡ. ನೋಡಿ, ಹೇಳೋ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಅದು ಬೇಕಾದರೆ ನಾನು ಬಳೆಗಳು ಕೂಡ 1 2 3 4 5 ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಎಷ್ಟಾದರೂ ಇಡ್ಬೋದು, ಆ ರೀತಿ ಇದೆ. ನನಗೆ ತುಂಬ ಇಷ್ಟ ಆಯಿತು. ಕಡಿಮೆ ಪ್ರೈಸು. ಬೇರೆ ಕಡೆ ಅಷ್ಟು ಕಡಿಮೆ ಪ್ರೈಸಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಇದು ಮೀಶೋದಲ್ಲಿ ಕಡಿಮೆ ಪ್ರೈಸು. ನೋಡಿ ನಾನು ಯಾವ ರೀತಿ ಸೆಟ್ ಮಾಡಿದ್ದೀನಂತ. 5 ಕೊಟ್ಟಿದ್ದಾರಲ್ವಾ, 4 1 2 3 4 ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಈ ರೀತಿ ಸೆಟ್ ಮಾಡಿದ್ದೀನಿ. ನಾವೆಲ್ಲನ ಊರುಗಳಿಗೆ ಇಲ್ಲಾಂದರೆ ಯಾವುದಾದ್ರು ಫಂಕ್ಷನ್ಗಳಿಗೆ ಹೋಗ್ಬೇಕಾದಾಗ ಈ ರೀತಿ ನಾವು ಸೆಟ್ ಮಾಡಿಕೊಂಡು ಬಾಕ್ಸಲ್ಲಿ ಎತ್ತಿಕೊಂಡು ಹೋಗ್ಬೋದಲ್ವ ಕಾರಲ್ಲಿ. ಅಲ್ಲಾಡ್ದಿರನೇ, ಶೇಕ್ ಆಗ್ದಿರನೇ ಇರುತ್ತೆ, ಒಡೆದೋಗಲ್ಲ. ತುಂಬ ಚೆನ್ನಾಗಿ ನನಗೆ ತುಂಬ ಇಷ್ಟ ಆಯಿತು. ಆದ್ದರಿಂದ ನಾನು ಈ ಪ್ರಾಡಕ್ಟ್ನ ಬೈ ಮಾಡಿದ್ದೀನಿ. ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೋಡಿ, ಇದೇ ರಾಮನ ದೇವಸ್ಥಾನ ಅಂತ. ವರ್ಷಕ್ಕೊಂದ್ಸರಿ ಶ್ರೀರಾಮನವಮಿ ಹಬ್ಬದ ದಿನವೇ ಇಲ್ಲಿ ಜಾತ್ರೆ ಮಾಡ್ತಾರೆ, ಅಗ್ದೂರ್ ಕಡೆ. ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ವೈಟ್ಫೀಲ್ಡ್ ಬಸ್ ಸ್ಟಾಪ್ ಹತ್ರ. ಯಾರು ಬೇಕಾದರೂ ಕೇಳಿ ರಾಮನ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿದ್ರೆ ತುಂಬ ಡೆವಲಪ್ ಆಗಿದೆ ಈ ದೇವಸ್ಥಾನ ಕೂಡ. ಚಿಕ್ಕದಿದ್ರೂ ನೋಡೋಕ್ಕೆ ಲಕ್ಷಣವಾಗಿದೆ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾರೆ. ನಾವು ಆಗಾಗ ಹೋಗ್ತಾ ಇರ್ತೀರಿ. ನಮಗಿದು ಹತ್ರ. ನೀವು ಒಂದ್ಸರಿ ಬಂದು ಈ ದೇವಸ್ಥಾನಕ್ಕೆ ನೋಡ್ಕೊಂಡೋಗಿ, ತುಂಬ ಚೆನ್ನಾಗಿದೆ. ನಾವೀಗ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಜಾತ್ರೆ ಹತ್ರ ಹೋಗೋಣ ಅಂತ ಬಂದಿದ್ದೀರಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ಹೇಳ್ಬೇಕಂದ್ರೆ ನಮ್ಮದು ಮದುವೆ ಆಗಿ 15 ವರ್ಷ ಆಗ್ತಾಯಿದೆ. ಈ ದೇವಸ್ಥಾನ ಪಕ್ಕದಲ್ಲೇ ಒಂದು ಸಣ್ಣ ಚೌಟ್ರಿ ಥರ ಮಾಡಿದ್ದಾರೆ. ಅಲ್ಲೇ ನಮಗೆ ಮದುವೆ ಆಗಿರೋದು. ಏನೋ ದೇವರ ಅನುಗ್ರಹ. ತುಂಬ ಚೆನ್ನಾಗಿ ಇದ್ದೀರಿ. ನಾವು ಕೂಡ ಚೆನ್ನಾಗಿದೆ ದೇವಸ್ಥಾನ. ತುಂಬ ಓಡಾಡಿಕೊಂಡು ಸುತ್ತಮುತ್ತ ನವಗ್ರಹ ಇಟ್ಟಿದ್ದಾರೆ. ಅಲ್ಲಿ ಆಂಜನೇಯ ದೇವಸ್ಥಾನ ಕೂಡ ಚಿಕ್ಕದಾಗಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಫಸ್ಟ್ ಇಲ್ಲಿ ಬಂದು ಆಮೇಲೆ ಹೋಗೋಣ ಅಂತ ನಮ್ಮಕ್ಕ, ನನ್ನ ಮಗ, ನನ್ನ ಮಗಳು ಎಲ್ಲರೂ ಬಂದಿದ್ರಿ. ಚೆನ್ನಾಗಿದೆ ದೇವಸ್ಥಾನ. ಇದು ಟೈಮಿಂಗ್ಸ್ ಬಂದು ಬೆಳಗ್ಗೆ 6:30 11 ಗಂಟೆ ಗಂಟ ಇರುತ್ತೆ. ಸಂಜೆ 8:30 ಇಲ್ಲ 9 ಗಂಟೆ ಲಾಸ್ಟ್ ಇರುತ್ತೆ. ತುಂಬ ಚೆನ್ನಾಗಿ ಜಾತ್ರೆ ಮಾಡ್ತಾರೆ. ನಾವು ವರ್ಷ ಬರ್ತೀರಿ ಇಲ್ಲಿಗೆ. ಅಂದರೆ ನಾವು ಸ್ವಲ್ಪ ಲೇಟಾಗಿ ಬಂದ್ರಿ, ಈವ್ನಿಂಗ್ ಬಂದಿದ್ದೀರಿ. ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಮಧ್ಯಾಹ್ನ ಬಿಸಿಲಲ್ವಾ, ಆದ್ದರಿಂದ ನನ್ನ ಮಗಳು ನೋಡಿ ಓಡಾಡೋಕ್ಕೆ ಬಿಟ್ಟುಬಿಡಬೇಕು. ಅವಳು ಓಡಾಡ್ಕೊಂಡಿದ್ದು ಅಲ್ಲಿ ದೇವಸ್ಥಾನ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಆಮೇಲೆ ಹೋಗೋಣ ಅಂತ ನಾವಿಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿರಲಿ ಅಂತ ಅವ್ರ ಅಣ್ಣ ಜೊತೇಲಿ ಆಡ್ಕೊಂಡಿದ್ದಾಳೆ ನನ್ನ ಮಗಳು ಕೂಡ. ನಾವಿಲ್ಲಿ ಕೂತ್ಕೊಂಡು ಅವಳು ನೋಡಿಕೊಂಡು ತುಂಬ ಜನ ಬಂದಿದ್ದರು. ಬೆಳಗ್ಗೆಯಿಂದ ಬರ್ತಾನೇ ಇದ್ದರು. ಈಗ ದೇವಸ್ಥಾನದಿಂದ ನಾವು ಹೋಗ್ತಾ ಇದ್ದೀರಿ. ರೈಟು ಲೆಫ್ಟ್ ಸೈಡಲ್ಲಿ ಎಲ್ಲ ಅಂಗಡಿ ಎಲ್ಲ ಇಟ್ಟಿದ್ದಾರೆ. ತುಂಬ ಓಲೆಗಳೆಲ್ಲ, ಸರ ಎಲ್ಲ ವೆರೈಟಿ ಇಟ್ಟಿದ್ದಾರೆ. ನಾವು ಸುಮ್ಮನೆ ನೋಡಿಕೊಂಡು ಹೋಗ್ತಾಯಿದ್ದೀರಿ. ಜಾತ್ರೆ ಅಂದಮೇಲೆ ಈ ರೀತಿ ಅಂಗಡಿಗಳಿಟ್ಟೇ ಇರ್ತಾರೆ. ಅದನ್ನು ನೋಡಿಕೊಂಡು ಹಂಗೆ ಹೋಗ್ತಾ ಇದ್ದೀರಿ. ನನ್ನ ಮಗಳು ಕೂಡ ನೋಡ್ಕೊಂಡು ಹೋಗ್ತಾನೇ ಇದ್ಲು. ಅಗ್ದೂರ್ ಹತ್ರ. ಇಲ್ಲಿ ಬ್ಯಾಂಗ್ಳೂರು ಅಂದಮೇಲೆ ಜಾಗ ಚಿಕ್ಕದಾಗೇ ಇರುತ್ತೆ, ಎಲ್ಲ ಮನೆಗಳು ಕಟ್ಬಿಟ್ಟಿರ್ತಾರಲ್ವ. ಆದ್ರೂ ಇಲ್ಲಿ ಪ್ರತಿ ವರ್ಷ ಕೂಡ ಬಿಡ್ದಿರ ಜಾತ್ರೆ ನಡೆಸ್ತಾರೆ. ತುಂಬ ಚೆನ್ನಾಗಿ ನಡೆಸ್ತಾರೆ.
ನಾವು ಆಗಾಗ ಹೋಗ್ತಾನೇ ಇರ್ತೀರಿ. ಆದರೆ ಇವತ್ತು ಸ್ವಲ್ಪ ಬೇಗನೆ ಬಂದ್ರಿ. ರಾತ್ರಿ ಬಂದರೆ ಆದ್ರೂ ರಾತ್ರಿ ಆಗೋಯ್ತು ನಾವು ನೋಡಿಕೊಂಡು ಹೋಗೋಕ್ಕೆ. ಹಂಗೆ ಹೋಗಿ 2-3 ದೇವಸ್ಥಾನ ಇದೆ ಇಲ್ಲಿ. ಅದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಇಲ್ಲೊಂದು ಅಮ್ಮನವ್ರ ದೇವಸ್ಥಾನ ಇದೆ. ಈ ದೇವಸ್ಥಾನ ಬಂದು ಮದ್ದೂರಮ್ಮ ಅಗ್ದೂರು ಊರೊಳಗಡೆ ಇರೋದಿದು. ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿದ್ದೆ. ಅಮ್ಮನವರ ದರ್ಶನ ಆಯಿತು. ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀರಿ. ಹೊರಗಡೆ ಈಶ್ವರ ಅದು ಇದು ಬಿಡಿಸಿದ್ದಾರೆ, ಚೆನ್ನಾಗಿದೆ. ಈ ದೇವಸ್ಥಾನ ಕೂಡ ಚೆನ್ನಾಗಿದೆ. ಒಳಗಡೆ ಒಂದು ಪುಟ್ಟ ಗಣೇಶ ಇಟ್ಟಿದ್ದಾರೆ. ಈ ದೇವಸ್ಥಾನದಲ್ಲಿ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯಿತು. 2 ಕಣ್ಣು ಸಾಲದು ಆ ರೀತಿ ಅಲಂಕಾರಗಳು ಮಾಡಿದ್ದಾರೆ. ಇಲ್ಲಿ ನವಗ್ರಹ ಇದೆ, ಪಕ್ಕದಲ್ಲಿ ಶಿವ ದೇವಸ್ಥಾನ ಇದೆ. ಅಲ್ಲೂ ಕೂಡ ಹೋಗ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡಿರೋಣ ಅಂತ ಬಂದು ಕೂತಿದ್ದೀರಿ. ಮತ್ತು 7 ಗಂಟೆ ನೈಟು ತೇರು ಎಳಿತೀನಿ ಅಂತ ಹೇಳಿದರು. ಆದರೂ ಟೈಮ್ ಆಗೋಯಿತು. ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಎಲ್ಲ ತಿಂದ್ಕೊಂಡು ಮತ್ತು ಇಲ್ಲಿ ಈವ್ನಿಂಗ್ ಲೈಟ್ ಸೆಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು. ಇದು ನೋಡಿಕೊಂಡೇ ಹೋಗ್ಬಿಡೋಣ, ತೇರು ಎಳೆಯೋದು, ಹೆಣ್ಮಕ್ಳು ತೇರು ಎಳೆಯೋದು ಅಂತ ಹೇಳಿದ್ರಲ್ವ, ಅದರಿಂದ ನಾವು ಹಂಗೆ ಟೈಮ್ ಪಾಸ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿರೋಣ ಅಂತ. ನೋಡಿ ಎಷ್ಟು ಜನ ಇದ್ದಾರಂದರೆ. ಮತ್ತು ಇನ್ನೊಂದು ದೇವಸ್ಥಾನ ಬಂತು, ವೀರಭದ್ರ ದೇವಸ್ಥಾನ ಅಂತ. ಇದು ಕೂಡ ಅಗ್ದೂರಲ್ಲೇ ಇರೋದು, ಊರೊಳಗಡೆ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಕೂಡ. ಪೂಜಾರಿ ಪೂಜೆ ಮಾಡ್ತಾಯಿದ್ರು. ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗೋಣ. ಒಂದು 4-5 ದೇವಸ್ಥಾನ ಇತ್ತು, ಅದರಿಂದ ಬಂದಿದ್ರಿ ನಾವು. ಈಗ ಬರೋ ಟೈಮು ತೇರು ಅಂತ ಹೇಳಿದರು. ತುಂಬ ಜನ ಕ್ರೌಡ್ ಆಗಿದ್ದು ಸುಮ್ಮನೆ ಇಲ್ಲಿ ಸೈಡಲ್ಲಿ ಕೂತ್ಕೊಂಡಿದ್ದೀರಿ. ಈಗ ಡೋಲ್ ಹೊಡ್ಕೊಂಡು ಬರ್ತಾಯಿದ್ದಾರೆ. ಡೋಲ್ ಸೌಂಡಿಗೆ ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ಗಂಟ ಯಾರಿಗಿಷ್ಟ ಆಗೋಲ್ಲ ಇಲ್ಲಿ ಡ್ಯಾನ್ಸ್ ಆಡಬೇಕಂದ್ಬಿಟ್ಟು. ವರ್ಷಕ್ಕೊಂದು ಸರಿ ಅಲ್ವಾ ಡೋಲ್ ಹೊಡಿಯೋದು ಎಲ್ಲ ಮಾಡೋದು ಯಾವುದನ್ನ ಫಂಕ್ಷನ್ಗಳಲ್ಲಿ. ಆದರೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ಗಳೆಲ್ಲ ಆಡ್ತಾಯಿದ್ದಾರೆ. ನನ್ನ ಮಗಳು ಕೂಡ ಅದನ್ನು ನೋಡಿ ತುಂಬ ಖುಷಿ ಬಿದ್ದು ಅವಳು ಕೂಡ ಡ್ಯಾನ್ಸ್ ಆಡ್ತಾಯಿದ್ಲು. ನಾವಿಲ್ಲಿ ಸೈಡಲ್ಲಿ ತುಂಬ ಜನ ಇದ್ರಲ್ವ, ಅದರಿಂದ ಇಲ್ಲಿ ಸೈಡಲ್ಲಿ ನಿಂತ್ಕೊಂಡು ನೋಡ್ಕೊಂಡಿದ್ದೀರಿ. ಪೊಲೀಸವರು ಎಲ್ಲ ಬಂದಿದ್ದರು, ತುಂಬ ಜನ ಬಂದಿದ್ದಾರೆ. ಇದೆಲ್ಲ ಇನ್ನೂ ಜನ ಬರ್ತಾನೆ ಇರ್ತಾರೆ. ಇದು ಒಂದು 7:30-8 ಗಂಟೆ ಆಗಿತ್ತಲ್ವ. 9 ಗಂಟೆ ಮೇಲೆ ಆರ್ಕೆಸ್ಟ್ರಾ ಎಲ್ಲ ಇಡ್ತಾರೆ, ಸಾಂಗ್ಸ್ ಎಲ್ಲ ಆಡ್ತಾರೆ. ಅದು ಅಷ್ಟೊತ್ತು ಇರೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಈಗ ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋಣ ತೇರು ಎಳೆಯೋದು ಅಂದ್ಬಿಟ್ಟು ನಾವಿಲ್ಲಿ ನೋಡ್ಕೊಂಡಿದ್ರಿ. ಹತ್ರನೇ ಬಂದುಬಿಟ್ಟಿದೆ ನೋಡಿ. ಲೈಟ್ ಸೆಟ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವು ನೈಟ್ ಇದು ಫಸ್ಟ್ ಟೈಮೇ ನೋಡ್ತಾ ಇರೋದು. ಮಧ್ಯಾಹ್ನ ಬಂದು ಹಂಗೆ ಹೋಗ್ತಾಯಿದ್ರಿ. ಈ ಸರಿ ನಾವು ನೈಟ್ ಬಂದು ಹೋಗ್ತಾಯಿದ್ದೀರಿ. ಈಗ ವಾದ್ಗ ಡೋಲು ಎಲ್ಲ ಪಿಪಿ ಎಲ್ಲ ಊದ್ಕೊಂಡು ಬರ್ತಾಯಿದ್ದಾರೆ ನೋಡಿ. ಹತ್ರ ಬಂದುಬಿಡ್ತು. ಪೊಲೀಸವರೆಲ್ಲ ಸೈಡಿಗೆ ಹೋಗಿ ಅಂತ ಹೇಳ್ತಾಯಿದ್ದಾರೆ. ನಮ್ಮ ಹೆಣ್ಮಕ್ಳಂತೂ ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಅಂತ ಕಿರ್ಚ್ಕೊಂಡು ಬರ್ತಾ ಇದ್ದಾರೆ ತೇರು ಎಳ್ಕೊಂಡು. ಅದು ನೋಡೋದೇ ಒಂಥರ ಖುಷಿ. ಅದು ಯಾವ ರೀತಿ ಹೋಗಿ ಕಿರ್ಚ್ತಾರೆ ನೀವೇ ನೋಡಿ.
ನೋಡಿದ್ರಲ್ವ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮನೆಗೆ ಹೋಗೋಷ್ಟರಲ್ಲಿ ನಡ್ಕೊಂಡು ಹೋಗಬೇಕು, ಟಯರ್ಡ್ ಆಗಿಬಿಡ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಒಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.